ಮಾಡ್ತೀಯಾ ಗಾಯ್ಸ್? ಪೂಜೆ ಎಲ್ಲ ಆಯಿತು. ನಾನು ಆಗಲೇ ಹೇಳ್ದಂಗೆ ಇವಾಗ ಟಿಫನ್ ಮಾಡಬೇಕು. ಬನ್ನಿ ಟಿಫನ್ ಮಾಡೋಣ. ಟಿಫನ್ ಏನು ಮಾಡಿದೆ ಅಂತ ನಿಮಗೆ ಆಗಲೇ ಹೇಳಿದೆ. ಎಸ್, ಇವತ್ತು ನಮ್ಮ ಮನೇಲಿ ಪಲಾವ್. ಏನಪ್ಪ ಇವತ್ತು? ಹಾಂ, ಪಲಾವ. ಫ್ರೆಂಡ್ಸ್, ನಮ್ಮದು ಇದು ಹೋಗ್ಬಿಟ್ಟಿದೆ, ಚೆನ್ನಾಗಾಗಿದೆ. ಏನಂತಾರೆ, ವಿಷಲ್ ಹೋಗ್ಬಿಟ್ಟಿದೆ. ಬಟ್ ಇದನ್ನ ಮಾಡೋಕೆ ಇವತ್ತು ಅಷ್ಟಿಷ್ಟ ಸಾಹಸ ಪಟ್ಟಿದೆ. ಏನಪ್ಪ ಗಾಯ್ಸ್, ಈ ಪಲಾವ್ ತುಂಬಾ ಸಿಂಪಲಾಗಿ ಮಾಡಿರೋದು. ನೀವು ಕಮೆಂಟ್ ಸೆಕ್ಷನ್ ಕೇಳಿದ್ರೆ ನೆಕ್ಸ್ಟು ನಾನು ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಿನಿ, ರೆಡಿನಾ? ತಿಂಡಿ ತಿನ್ನಕ್ಕೆ ರೆಡಿನಾ? ಗಾಯ್ಸ್, ಈ ಟಿಫನ್ ತಿಂಡಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಏನಪ್ಪ? ಊಟ ಮಾಡಿಸ್ತೀನಿ. ಸೊ ಇದನ್ನೆಲ್ಲ ಫುಲ್ಲು ಖಾಲಿ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಟಿಫನ್ ಎಲ್ಲ ತಿಂದಾಯಿತು. ಇವಾಗ ಟ್ಯಾಬ್ಲೆಟ್ಸ್ ತಿನ್ಬೇಕು ನಾನು. ನಿಮಗೆ ನಾನು ಹೋದ ವ್ಲಾಗಲ್ಲೇ ಹೇಳಿದ್ದೆ, ನಮ್ಮ ಅಮ್ಮ ಮನೆಯಿಂದ ಬರ್ತಾ ಒಂದು ಹುಷಾರಿಲ್ಲ ಅಂತ ವ್ಲಾಗ್ ಮಾಡಿದ್ದೆ ನೋಡಿ. ಅವತ್ತು ಕೊಟ್ಟಿದ್ದಂಥ ಟ್ಯಾಬ್ಲೆಟ್ಸ್ ಇಷ್ಟು. ಸೊ ನನಗೆ ಏನಾಗಿದೆ ಅಂತ ನೀವು ಅದೆಲ್ಲ ಅಷ್ಟು ಕ್ಲಿಯರಾಗಿ ಹೇಳಿಲ್ಲ, ಬಟ್ ಮಾತ್ರೆ ನೋಡಬೇಕು ಗಾಯ್ಸ್. ಏನು ಮಾಡ್ತಿದ್ಯಾ? ಸಾಕಿ ಎಲ್ಲ ಇದು ಮಾತ್ರೆ 2 ಓಪನ್ ಆಗೋಯ್ತು. ಸೊ 2 ಟ್ಯಾಬ್ಲೆಟ್ಸ್ ನುಂಗಬೇಕು. ಯಾರಿಗೆ ಟ್ಯಾಬ್ಲೆಟ್ಸ್ ಇಷ್ಟ ಆಗಲ್ಲ ಕಮೆಂಟ್ ಮಾಡಿ. ನುಂಗ್ಬೇಕಾ? ನುಂಗು ಅಮ್ಮ, ನುಂಗು ಅಂತೆ ನಮ್ಮ ಪಾಪ. ನುಂಗ್ಬೇಕಾ? ನುಂಗು. ಯಾಕೆಂದ್ರೆ ಅವಳಿಗೆ ಹುಷಾರಿಲ್ಲ, ನಾವು ಹಿಂಸೆ ಕೊಟ್ಟಿರ್ತೀವಲ್ವ. ಕುಡ್ಕ, ನುಂಗು. ಫಿನಿಶ್ ಗಾಯ್ಸ್. ಮಾತ್ರ ನಂಗೆ ಎಷ್ಟಾದರೂ ಕೊಟ್ಟರು ನಾನು ನುಂಗ್ತೀನಿ, ಬಟ್ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದಾಗಲ್ಲ. ಟಿಫನ್ಗಿಂತ ಮುಂಚೆ ನಾನು ಇದನ್ನ ನುಂಗಿದ್ದೆ. ಈ ಥರದ್ದೇ ಕ್ಯಾಪ್ಸೂಲ್ಸಲ್ಲಿ ಬೇರೆ. ಇದು ಟಿಫನ್ಗಿಂತ ಮುಂಚೆ ನೆನ್ನೆಯಿಂದಲೇ ಟ್ರೈ ಮಾಡ್ತಿರೋದು. ಇಷ್ಟು ದಿವಸ ನುಂಗೇ ಇರಲಿಲ್ಲ. ಆ್ಯಂಡ್ ಗಾಯ್ಸ್, ಏನಂದರೆ ಈ ಬ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ತರ್ತೀವಾ ಇಲ್ಲ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಫುಲ್ ನೋಡಿ, ಓಕೆನಾ? ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಷ್ಟೋ ತನಕ ಮಲಗಿ ಈಗ ಎದ್ದೆ. ಇವಾಗ 6 ಗಂಟೆ. ಪೂಜೆ ಮಾಡಬೇಕು, ಮತ್ತೆ ಒಂದ್ಸಲ ದೀಪ ಹಚ್ಬೇಕಲ್ಲ. ಸೊ ಅದಕ್ಕೆ ಮುಖ ಎಲ್ಲ ತೊಳ್ಕೊಂಡಿದ್ದೀನಿ, ವಾಶ್ ಮಾಡಿದ್ದೀನಿ. ಈಗ ಹೋಗಿ ದೇವ್ರ ದೀಪ ಹಚ್ಬೇಕು. ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಡ್ತಾ ಇದ್ದೀನಿ ಗಾಯ್ಸಿ. ನಾನು ಬೆಳಗ್ಗೆ ಹಚ್ಚಿದ ದೀಪ ಇನ್ನು ಹಾಗೆ ಉರಿತಾ ಇದೆ ನೋಡಿ. ಹೆಂಗಿದೆ ನೋಡಿ, ಪೂಜೆ ಮಾಡಿದ್ದು ಈಗ ಜಸ್ಟ್ ಪೂಜೆ ಮಾಡಿರೋ ಥರ ಇದೆ. 1 ನಿಮಿಷ ಇವಾಗ ಪೂಜೆ ಮಾಡಿರೋ ಥರನೇ ಅನಿಸ್ತಾ ಇದೆ ಅಲ್ವಾ? ಎಸ್, ಈಗ ನಾನು ಮತ್ತೆ ಪೂಜೆ ಮಾಡ್ತೀನಿ. ಇನ್ನು ಏನೂ ತಂದಿಲ್ಲ, ಆದರೂ ದೀಪಕ್ಕೆ ಹಚ್ತೀನಿ. ನೋಡೋಣ, ಸಂಜೆ ಆದರೆ ಹೋಗಿ ತರೋಣ ಅಂತ ಪ್ಲ್ಯಾನ್ ಇದೆ. ತಂದರೆ ಶೇರ್ ಮಾಡ್ತೀನಿ ಗಾಯ್ಸ್, ಓಕೆ ಫ್ರೆಂಡ್ಸ್. ದೀಪಕ್ಕೆ ಹಚ್ಚಾಯಿತು ನೋಡಿ. ಎಷ್ಟು ಖುಷಿ ಅನಿಸ್ತಾ ಇದೆ ಮನಸ್ಸಿಗೆ, ಒಂಥರ ನೆಮ್ಮದಿ ಅನಿಸ್ತಾ ಇದೆ. ಕರೆಕ್ಟಾಗಿ ಇವಾಗ 6 ಗಂಟೆ ನೋಡಿ ಗಾಯ್ಸ್. ಪೂಜೆ ಆಯಿತು. ನಮ್ಮ ಪಾಪು ಅಂತೂ ಹೇಳಿದ ಮಾತೇ ಕೇಳಲ್ಲ. ಹೊಲಿತೀನಿ. ಸೊ ಇನ್ನೂ ಏನೂ ತಂದಿಲ್ಲ. ಟೈಮ್ ಆಲ್ರೆಡಿ 6 ಆಯಿತು. ನೋಡೋಣ, ನಮ್ಮ ಹಸ್ಬೆಂಡ್ 8ಗೆ ಬರ್ಬೋದು. ನೋಡೋಣ, ಸಂಜೆ ಬಂದರೆ ಹೋಗ್ತಾರೆ.
ಹೇಗಿದೆ ನನ್ನ ಸ್ಟಿಕ್ಕರು? ಓಯಪ್ಪ ಇಲ್ಲ ನಾನು ಆಗಲೇ ಹೇಳ್ದಂಗೆ ನೀವೆಲ್ಲ ಏನೇನು ತಗೊಂಡ್ರಿ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಮುಗೀತು ಗಾಯ್ಸ್, ನಾನಿವತ್ತು ಇಷ್ಟು ತುಂಬ ಹೊತ್ತು ಮಲಗಿದ್ದೆ. ಏನಂತ ಗೊತ್ತಿಲ್ಲ, ಒಂಥರ ಸ್ಟ್ರೆಸ್ ಥರ ಅನಿಸ್ತಾ ಇತ್ತು. ಮಲ್ಗೆ ಬೇಗ ಎದ್ದಿದ್ನಲ್ಲ ಅದಕ್ಕೆ ಅನಿಸುತ್ತೆ. ಮಲಗಿದ್ದೆ, ಒಂದು 4:15 ಎದ್ದೆ ನಾನು. ನೋಡೋಣ ಆಮೇಲೆ ಹೋದರೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಯಾವುದೇ ಥರ ಪ್ಲ್ಯಾನ್ಸ್ ಇಲ್ಲ. ಪರ್ಟಿಕ್ಯುಲರ್ ಆಗಿ ಇದೇ ತಗೋಬೇಕು ಅದೇ ತಗೋಬೇಕು ಅಂತ. ನೋಡೋಣ, ಅಟ್ಲೀಸ್ಟ್ ಒಂದು ಮೂಗ್ ಬಟ್ ಆದರೂ ತಗೋಬೇಕು ಅನ್ನೋದು ನನ್ನ ಆಸೆ. ನೋಡೋಣ ದೇವ್ರೆ ಹೇಗೆ ಕೃಪೆ ಮಾಡ್ತಾಳೆ ಆ ಲಕ್ಷ್ಮಿ ಅಂತ. ಓಕೆನಾ ಗೈಸ್? ಬಾ ಬಾ ಬಿಚ್ಚಿ ಕೊಡ್ತೀನಿ, ಬಾ ಬಾ. ಏನು ಬೇಕು? ಚಾಕ್ಲೇಟ್ ಬೇಕಾ? ಬಾ ಚಾಕಿ ಕೊಡ್ತೀನಿ. ಗೋಬಿ ಬೇಕಾ? ಬಾ ಗೋಬಿ ಕೊಡಿಸ್ತೀನಿ. ಬಿಚ್ಚಿ ಬೇಕಾ? ಬಾ ಬಿಚ್ಚಿ ಕೊಡ್ತೀನಿ. ಹಾಲು ಬೇಕಾ? ಬಾ ಹಾಲು ಕುಡಿಸ್ತೀನಿ. ಏನು ಬೇಕು? ಮತ್ತಿನ್ನೇನು ಬೇಕು? ಚಾಕಿ ಬೇಕಾ? ಬಿಚ್ಚಿ? ಬಾಲು? ಬಾಲು? ಎ ಪೀಸ್ ಅಂದರೆ ಐಸ್ ಕ್ರೀಮ್. ನಮ್ಮ ಪಾಪಗೆ ಐಸ್ ಕ್ರೀಮ್ ಅನ್ನೋಕ್ಕೆ ಬರಲ್ಲ, ಎ ಪೀಸ್. ಗುಡು ಏನು ಬೇಕಪ್ಪ? ಎ ಪೀಚಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಪೀಸು ಫ್ರೆಂಡ್ಸ್, ರಾತ್ರಿ 8 ಗಂಟೆ ಆಗಿದೆ. ಸೊ ಸುಮ್ಮನೆ ಸೂಪರ್. ರಾತ್ರಿ 8 ಗಂಟೆ ಆಗಿದೆ. ಸೊ ಏನಾದರೂ ತರೋಣ ಅಂತ ಇವಾಗ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಸೊ ಏನು ಮಾಡ್ತಿದ್ದೆ ಬೇಬಿ? ಏನು ಮಾಡ್ತಿದ್ಯಾ? ಊಟ ಮಾಡ್ತಿದ್ದಾಳೆ ನಮ್ಮ ಪಾಪು. ಯಾವುದೇ ಥರ ಇದು ಏನು ಗೊತ್ತಾ ಗೈಸ್? ಗಂಜುಲ ಗೋಮಂತ್ರ, ಅದು ವಾಚ್. ಸೊ ಇನ್ನೂ ರೂಮಲ್ಲಿ ಏನೂ ಅರೇಂಜ್ಮೆಂಟ್ ಮಾಡಿಲ್ಲ. ಸೊ ಹಾಗಾಗಿ ಹಂಗೆಲ್ಲ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಡಿ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ಫಸ್ಟು ಬೇಬಿ ಆಫೀಸ್ ಏನಾದರೂ ಚಿಕ್ಕದಾಗಿ ತರೋಣ ಅಂತ. ಹೋಗೋದು ಬೇಡ ಅಂದ್ಕೊಂಡಿದ್ದೆ, ಏಕೆಂದರೆ ಈ ವರ್ಷ ತುಂಬಾ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಸೊ ಬೇಡ ಅನ್ಕೋತಾ ಇದ್ದೆ ಫಸ್ಟು. ಆಮೇಲೆ ಇಲ್ಲ ಏನಾದರೂ ತಗೊಳ್ಳೋಣ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಬರ್ತಾರೆ, ಇನ್ನೊಂದು 10 ನಿಮಿಷ ಬರ್ತೀನಿ ಅಂದರು ಅವರು. ಹೋಗಿ ಏನಾದರೂ ಸಿಂಪಲಾಗಿ ತರೋದು, ಸಿಲ್ವರು ಇಲ್ವಾಂದರೆ ಒಂದು ಮೂಗ್ಬಟ್ಟು. ಯಾಕೆಂದರೆ ಮೂಗ್ಬಟ್ಟು ಬೇಗ ಹಾಳಾಗ್ತಿರುತ್ತೆ. ಮೂಗ್ಬಟ್ಟು ಅವಶ್ಯಕತೆ ಇರುತ್ತೆ, ಒಂದು ವರ್ಷಕ್ಕೊಂದು ಬೇಕೇ ಬೇಕು. ನನಗಂತೂ ಬೇಕು, ಯಾರಿಗೆ ಹೆಂಗೆ ಅಂತ ಗೊತ್ತಿಲ್ಲ, ನನಗಂತೂ ಬೇಕು. ಸೊ ಮೂಗ್ಬಟ್ಟು ಅಥವಾ ಒಂದು ಸಿಲ್ವರ್ ರಿಂಗ್ ಏನಾದರೂ ಒಂದು ತರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಒಂದು ನೈಟ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಮಾಡಿಲ್ಲ, ಹೇರ್ ಸ್ಟೈಲ್ ಮಾಡಬೇಕು. ಚಿನಿ ಏನು ಮಾಡ್ತೀವಿ? ಅಲ್ಲಿ ತಿಕ್ತಿತ್ತು ನಮ್ಮ ಪಾಪ. ಏನು ತೋರಿಸ್ತೀನಿ, ಏನು ತರ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ, ನೋಡಿ. ಓಕೆ ಗಾಯ್ಸ್, ಸಂಜೆ ಆಗಿದೆ, ಆಲ್ರೆಡಿ 8 ಆಗಿದೆ ಅಲ್ಲ. ಈ ರೀತಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಯಾವುದೇ ಥರ ಮೇಕಪ್ ಎಲ್ಲ ಏನು ಮಾಡಿಲ್ಲ, ಸನ್ಸ್ಕ್ರೀನು ಹಚ್ಚಿಲ್ಲ, ಯಾಕೆಂದರೆ ಬಿಸಿಲಿರಲ್ವಲ್ಲ ಅದಕ್ಕೆ. ಹೇಗಿದೆ? ಹೋಗೋಣ? ಏನು ಮಾಡ್ತಿದ್ಯಾ? ಹೋಗೋಣ ಬಾ, ಬನ್ನಿ. ಇನ್ನೂ ನಮ್ಮ ಹಸ್ಬೆಂಡ್ ಬಂದಿಲ್ಲ, ನಾನೊಟ್ಟು ರೆಡಿ ಆಗಿದ್ದೀನಿ ಕ್ಯೂರಿಯಾಸಿಟಿಯಾಗಿ. ಹೋಗೋಣ? ಇನ್ನೂ ಅವ್ರು ಬಂದಿಲ್ಲ, ಬಟ್ ನಾನು ರೆಡಿ ಆಗಿದ್ದೀನಿ. ಏನು ಚಿನಿ, ಎಲ್ಲಿಗೆ ಹೋಗೋಣ? ನೋಡಿ ನಂಬಿ ಹಾಯ್ ಮಾಡು. ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಮುತ್ತು? ಥ್ಯಾಂಕು ಗಾಯ್ಸ್. ಇನ್ನೇನು ಗಾಯ್ಸ್, ಒಂದು 8:28-30ಕ್ಕೆ ನಮ್ಮ ಹಸ್ಬೆಂಡ್ ಬಂದರು. ಸೊ ನಾವಿವಾಗ ಹೊರಟಿದ್ದೀವಿ, ಏನಾದರೂ ತೊಗೊಂಬರೋಣ ಅಂತ. ನಮ್ಮ ಹಸ್ಬೆಂಡಿಗೆ ಗೊತ್ತಿರೋರೊಬ್ಬರು ಇದ್ದರು. ಸೊ ಅವ್ರನ್ನ ಕೇಳಿದ್ರು ಒಂದು ಅಂಗಡಿ. ಅವರು ರಾಮದೇವ್ ಅನ್ನೋ ಅಂಗಡಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಹೇಳಿದ್ರು. ಆ್ಯಂಡ್ ಫ್ರೆಂಡ್ಸ್, ನೀವು ಇದ್ರ ಹಿಂದಿನ ವಿಡಿಯೋ ನೋಡಿ,
ಅದು ಪಾರ್ಟ್ 1 ವಿಡಿಯೋ. ಈ ವಿಡಿಯೋ ಆ ವಿಡಿಯೋ ಜೊತೆ ಅಟ್ಯಾಚ್ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಮತ್ತು ಬೆಳ್ಳಿ ಬಂಗಾರ ತೊಗೊಳಕ್ಕಾಗದೇ ಇರೋರು ನಾವು ಏನು ತೊಗೊಂಡು ಪೂಜೆ ಮಾಡ್ಬೋದು ಅಂತ ಕೂಡ ಸಿಂಪಲಾಗಿ ತೋರಿಸಿದ್ದೀನಿ. ನೀವು ನೋಡ್ಬೋದು. ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಕೇಳ್ತಾಯಿದ್ರು ಯಾವ ಅಂಗಡಿ ಬೆಸ್ಟ್ ಅಂತ. ಬಟ್ ಅಲ್ಲಿಗೆ ಹೋಗಲಿಲ್ಲ. ಫಸ್ಟ್ ಇಲ್ಲಿ ಮುಂದೆ ಒಂದು ಅಂಗಡಿ ಇತ್ತು, ಇದು ಈರಾ ಅಂತ. ಸೊ ತಿಪ್ಟೂರಲ್ಲಿ ಕೂಡ ಈ ಅಂಗಡಿ ನೇಮ್ ಇರೋದ್ರಿಂದ ಹೋದ್ವಿ. ಬಟ್ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಯಾವ ಚೆನ್ನಾಗಿರಲಿಲ್ಲ. ಇಲ್ಲಿ 916 ಇರಲಿಲ್ಲ. ಆದರೆ KDM 18 ಕ್ಯಾರೆಟ್ ಈ ರೀತಿ ಇತ್ತು. ಬಟ್ ನಾನು ಹೋಗಿದ್ದು ಸಿಲ್ವರ್ ರಿಂಗ್ ತೊಗೊಳ್ಳೋಣ ಅಂತ. ಬಟ್ ಈ ರಿಂಗ್ ನಂಗೆ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಈ ರಿಂಗ್ ತಗೊಂಡೆ. ಆ್ಯಂಡ್ ಇಲ್ಲಿರೋ ಪೆಂಡೆಂಟ್ನೆಲ್ಲ ಕೇಳದೆ ಬಿಟ್ಟು ಅದೆಲ್ಲ ಮುಸ್ಲಿಮ್ ಹಾಕೋದು ಅಂತ ಅಂದರು. ಆ್ಯಂಡ್ ಈ ರೀತಿ ರಿಂಗ್ಸ್ ನೋಡಿದ್ವಿ. ರಿಂಗ್ ಕಲೆಕ್ಷನ್ಸ್ ಕೆಲವೊಂದಷ್ಟು ನೋಡೋಣ ನಮ್ಮ ಹಸ್ಬೆಂಡ್ಗೆ ಅಂದ್ಕೊಂಡು ಹೋದ್ವಿ. ಏನೋ ತೊಗೋಬೇಕು ಅಂತ ಹೋಗಿದ್ದು, ಬಟ್ ಏನೋ ತೊಗೊಂಡು ಬಂದಿದ್ದು. ನಮ್ಮ ಐಡಿಯಾ ಇದ್ದಿದ್ದು ಮೂಗ್ಬಟ್ಟು ಮತ್ತು ರಿಂಗ್ ತೊಗೋಬೇಕು ಅನ್ನೋ ಪ್ಲ್ಯಾನು. ಬಟ್ ನಾವೇನೋ ತೊಗೊಂಡ್ವಿ. ನಮ್ಮ ಬೇಬಿಗೆ ರಿಂಗ್ಸ್ ನೋಡಿದ್ವಿ, ಬಟ್ ಅವಳು ಕಿತ್ಕಿತ್ತು ಎಸಿತಾಳೆ. ಸೊ ಹಾಗಾಗಿ ಪಾಪಕ್ಕೆ ಬೇಡ. ನನ್ನ ಹತ್ರ ನನಗೆ ರಿಂಗ್ಸ್ ಅಷ್ಟು ಇಷ್ಟ ಆಗೋಲ್ಲ. ಅಲ್ಲ ಹಸ್ಬೆಂಡ್ ಕಲೆಕ್ಷನ್ ನೋಡ್ತಾಯಿದ್ರು. ಇಲ್ಲಿ ನಮ್ಮ ಬೇಬಿ ಹಿಡ್ಕೊಂಡು ಹಾಗೆ ಅಂಗಡಿ ಕ್ಲಿಪ್ಪಿಂಗ್ ತಕ್ಕೋತಾಯಿದ್ದೆ. ಇದು ಚಿಕ್ಕನಾಯ್ಕನಲ್ಲಿ ರಾಮದೇವ್ ಅಂಗಡಿ. ಆ್ಯಂಡ್ ಇಲ್ಲಿ ಚೆನ್ನಾಗಿತ್ತು. ಅಂದರೆ ಇಲ್ಲೂ 916 ಇರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವತ್ತು KDM ತಗೊಂಡ್ವಿ. ಬಟ್ ಚೆನ್ನಾಗಿ ಅನಿಸ್ತು, ಖುಷಿ ಅನಿಸ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಇಲ್ಲಿ. ನಾನು ಆಗಲೇ ಹೇಳ್ದಂಗೆ ಮೂಗ್ಬಟ್ಟು ಮತ್ತು ಸಿಲ್ವರ್ದು ರಿಂಗ್ ತೊಗೋಬೇಕು ಅಂತ ಹೋಗಿದ್ದು. ಬಟ್ ನಾವು ಅನ್ಫಾರ್ಚುನೇಟ್ಲಿ ನೋಡ್ತಾ ಒಂದು ದೊಡ್ಡದು ತೊಗೊಂಡ್ವಿ. ನೋಡಿ ಮನೆಗೆ ಬಂದ್ವಿ ನಾವೀಗ. ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಸೊ ನಮ್ಮ ಹಸ್ಬೆಂಡ್ದು 20,000 ರೂಪಾಯಿ ಆಯಿತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡಿದ್ದು ಗಾಯ್ಸ್. ನೋಡಿ ಇದು ಅಂಗಡಿ ಬಿಲ್ಲು. ನಾನು ಆಗಲೇ ಹೇಳ್ದಂಗೆ ರಾಮದೇವಲ್ಲಿ ತೊಗೊಂಡ್ವಿ. ಇದು ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ರಾಯ. ಸೊ ನಮ್ಗೆ ಅದೊಂಥರ ಇಷ್ಟ ಆಯಿತು. ಯಾವುದೇ ಥರ ಒಂಥರ ಚೆನ್ನಾಗಿರುತ್ತೆ ಅಂತ ಇಷ್ಟ ಆಯಿತು. ಅವ್ರು ಯಾವಾಗಲೂ ತುಂಬ ಸಿಂಪಲ್, ಈ ರೀತಿ ದೊಡ್ಡದು ಇಷ್ಟ ಆಗಲ್ಲ ಅವರಿಗೆ. ಬಟ್ ನಾನು ಅವರಿಗೆ ಫೋರ್ಸ್ ಮಾಡಿಲ್ಲ, ಇದೆ ತೊಗೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡು ತೊಗೊಂಡಿದ್ದು. ಬಟ್ ತುಂಬ ಡೆಲಿಕೇಟೆಡ್ ಆಗಿದೆ, ತುಂಬ ಚೆನ್ನಾಗಿದೆ. ಡಿಸೈನ್ ಮಾತ್ರ ಸಖತ್ತಾಗಿದೆ. ಹಾಕೊಂಡು ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಬಂದು ನನ್ನ ಸಿಲ್ವರ್ ರಿಂಗ್. ಸಖತ್ತಾಗಿದೆ. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ನಾನು ಜಾಸ್ತಿ ಬೆಳ್ಳಿ ಖರೀದಿ ಮಾಡಲ್ಲ. ನಾನು ಖರೀದಿ ಮಾಡಿದ್ರೆ ಬಂಗಾರನೇ ಖರೀದಿ ಮಾಡೋದು. ಬಟ್ ಏನಾದರೂ ತೊಗೋಬೇಕಲ್ವ ಇವತ್ತಿನ ದಿವಸ ಅಂದ್ಕೊಂಡು ಇದನ್ನು ತೊಗೊಂಡಿದ್ದು. ಯಾಕೆಂದರೆ ನನ್ನ ಬಜೆಟ್ ಇಷ್ಟ ಇದ್ದಿದ್ದು ಗಾಯ್ಸ್. ಇದಕ್ಕೆ ಒಂದು 300 ಅಷ್ಟೇ ಕೊಟ್ಟಿರೋದು. 265 ಹೇಳಿದ್ರು ಅನಿಸುತ್ತೆ. ನಾನು 250 ಏನೋ ಕೊಟ್ಟೆ. ಕರೆಕ್ಟಾಗಿ ನೆನಪಿದೆ. ಇಷ್ಟೇ ಕೊಟ್ಟಿದ್ದೆ ಈ ರಿಂಗಿಗೆ. ಚೆನ್ನಾಗಿದೆ, ಖುಷಿ ಅನಿಸ್ತು ನನಗೆ. ಏನಪ್ಪ ಅದಾ ನಮ್ಮ ಬೇಬಿ ಅವತ್ತು ಫುಲ್ ಖುಷಿಪಟ್ಲು ಗೈಸ್. ನಾನು ಆಗಲೇ ಹೇಳ್ದಂಗೆ ನಾವು ಏನೋ ತೊಗೊಳಕ್ಕೋಗಿ ಏನೋ ತೊಗೊಂಡಿದ್ದು. ರಿಂಗ್ ಈ ರೀತಿ ಇದೆ. ನಿಮಗೆ ಡಿಸೈನ್ ನೀಟಾಗಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಬ್ಲಾಗಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ. ಇದು ಏನಪ್ಪ ಪೂಜೆ ಎಲ್ಲ ಇಟ್ಬಿಟ್ಟು ರಾತ್ರಿ ಬಂದು ಮತ್ತೆ 10 ಗಂಟೆ ಆಗಿತ್ತು ಬರೋಷ್ಟರಲ್ಲಿ. 10:15 ಹಂಗೂ ದೀಪ ಉರಿತಾಯಿತ್ತು. ಖುಷಿ ಅನಿಸ್ತು. ದೇವ್ರ ಹತ್ರ ಇಟ್ಟು ಒಂದ್ಸಲ ಪೂಜೆ ಮಾಡಿ ಮಲ್ಕೊಂಡಿದ್ದು. ಬೆಳಗ್ಗೆ ತಗೊಂಡಿದ್ದು. ನಾವು ಇದೇ ಥರ ಮಾಡೋದು. ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಈ ಪರ್ಸ್ ಇಷ್ಟ ಆಯ್ತು, ಒಂಥರ ಕ್ಯೂಟಾಗಿದೆ. ತೋರಿಸೋಣ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೋಡಿದ್ರಲ್ಲ, ಬಾಯ್ ಮಾಡಿ. ಸೊ ಫ್ರೆಂಡ್ಸ್, ನಾನೊಂದು ಸೂಪರ್. ನಾನು ಗೋಲ್ಡ್ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಈ ಇಯರ್ ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ ಗೋಲ್ಡು. ಅದಕ್ಕೆ ನಾನು ಸಿಲ್ವರ್ ರಿಂಗ್ ತಗೋಬೇಕು ಅಂತ ಮನೆಯಿಂದನೂ ಅದೇ ಅಂದ್ಕೊಂಡು ಹೋಗಿದ್ದು. ಸೊ ಅಲ್ಲಿಗೆ ಹೋಗು ಕೂಡ ಅದನ್ನೇ ತಗೊಂಡಿದ್ದು. ನಮ್ಮ ಹಸ್ಬೆಂಡ್ ಒಂದು ಗೋಲ್ಡ್ ರಿಂಗ್ ತೊಗೊಂಡ್ರು. ಡಿಸೈನ್ ತೋರಿಸಿದ್ದು ನಿಮಗೆ. ಈಗ ದೇವ್ರ ಹತ್ರ ಇಟ್ಟು ನಾನು ಪೂಜೆ ಕೂಡ ಮಾಡಿದ್ದೀನಿ. ಟೈಮ್ 10 ಗಂಟೆ ಈಗ ಪೂಜೆ ಮಾಡಿದ್ದೀನಿ. ಬಟ್ ಲೇಟಾಗೇ ಹೋಗಿದ್ದಲ್ವ, ಸೊ ಅದಕ್ಕೆ. ಸೊ ಗಾಯ್ಸ್, ಇವತ್ತಿಂದು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗಾಯ್ಸ್, ಬಾಯ್. ಇವಾಗ ಊಟ ಮಾಡಬೇಕು. ಓನಪ್ಪ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಬೆಳಗ್ಗೆ ಎದ್ದು ತಗೊಳ್ಳೋದು. ಹೋಗ್ತೀಯಾ ನೋಡಿ, ಆ ಬ್ಯಾಗ್ ಕೊಟ್ಟಿರೋದಕ್ಕೆ ಖುಷಿ ಅವಳಿಗೆ. ಬಾಯ್ ಫ್ರೆಂಡ್ಸ್, ಬಾಯ್ ಮಾಡಿ.